ಆನ್ಲೈನಲ್ಲಿ ನೋಡ್ತಾ ಇರುವಂಥ ಎಲ್ಲರನ್ನ ಯೇಸುವಿನ ನಾಮದಲ್ಲಿ ಆಹ್ವಾನಿಸ್ತೇನೆ. ಜಾಯ್, ಸಂತೋಷ ಅನ್ನೋದು ನಾವು ವಾಕ್ಯವನ್ನು ಕೇಳಿದಾಗ ನಮಗೆ ಬರುತ್ತೆ. ಆವಾಗೆಲ್ಲ ಬಂದು ಒನ್ಸ್ ಇನ್ ಎ ವೈಲ್, ಅಂದರೆ ಯಾವಾಗೋ ಒಂದು ಸತಿ ನಾವು ಮೀಟಿಂಗ್ ಅಟೆಂಡ್ ಮಾಡಿದಾಗ ಅದು ಬರೋದು, ವಾಕ್ಯ ಕೇಳಿದಾಗ ನಮಗೆ ಸಂತೋಷ ಬರೋದು. ಅವಾಗೆಲ್ಲ ಮೀಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ತುಂಬ ರೇರಾಗಿ, ಕನ್ವೆನ್ಷನ್ ಮೀಟಿಂಗೆ, ಗ್ರೌಂಡ್ ಮೀಟಿಂಗು, ಆಮೇಲೆ ಫಾಸ್ಟಿಂಗ್ ಪ್ರೇಯರು, ಈ ರೀತಿ ಯಾವಾಗಾದರೂ ಒಂದು ಸತಿ ನಡೆಯೋದು. ಸೊ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಆವಾಗ ಅಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ನಾವು ತಿರ್ಗಾ ಬರ್ಬೇಕಾದ್ರೆ ನಮ್ಗೆ ತುಂಬ ಖುಷಿ ಆಗ್ತಾಯಿತ್ತು, ವಾವ್ ಪಾ ಅಂತ. ಮತ್ತು ಮೀಟಿಂಗ್ ಮುಗ್ದಿದ ತಕ್ಷಣ ಮತ್ತೆ ಮಾರನೇ ದಿವಸದಿಂದ ಅದೇ ಥರನೇ ಸೇಮ್, ಅದೇ ದುಃಖ, ಸಾರೋ, ಆ ಜಾಯ್ ಇಲ್ಲ. ಸೊ ಇನ್ನೊಂದು ಸತಿ ನಮ್ಗೆ ಸಂತೋಷ ಬರಬೇಕಂದ್ರೆ ಇನ್ನೊಂದು ಮೀಟಿಂಗ್ ಬರಬೇಕು, ಅಥವಾ ಯಾರಾದರೂ ಒಂದು ಪ್ರೀಚರ್ ಯಾವಾಗಾದರೂ ಒಂದು ಸತಿ ಬರಬೇಕು. ಸೊ ಒಂದು ಸ್ಪೆಷಲ್ ಮೀಟಿಂಗ್ ನಡೆದಾಗ ನಮಗೆ ಖುಷಿ ಆಗುತ್ತೆ. ಈಗ ಆ ಥರ ಇಲ್ಲ. ಈಗ ದೇವರು ಫೇಸ್ಬುಕ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಡೈಲಿ ವಾಕ್ಯವನ್ನು ಅನುಭವಿಸೋ ಥರ ದೇವರು ಇಟ್ಟಿದ್ದಾರೆ. ಐ ಮೀನ್ ಇವತ್ತು ಅವಾಗೆಲ್ಲ ಬಂದು ಸಂತೋಷ ಅನ್ನೋದು ಯಾವಾಗಲೂ ಒಂದು ಸತಿ, ಈಗೆಲ್ಲ ದುಃಖ ಅನ್ನೋದು ಯಾವಾಗಲೂ ಒಂದು ಸತಿ. ಆಲ್ಮೋಸ್ಟ್ ಆಲ್ವೇಸ್ ವಿ ಆರ್ ಎಂಜಾಯಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ಯಾಕಂದರೆ ಈಗೆಲ್ಲ ವಾಕ್ಯದ ಮುಖಾಂತರ ದೇವರು ಮಾತನಾಡ್ತಾರೆ. ನಿಮಗೆ ಯಾವಾಗ ಬೇಕೋ ಮೀಟಿಂಗ್ ಥರ ಯೂಟ್ಯೂಬ್ ಆನ್ ಮಾಡ್ಬೋದು, ಫೇಸ್ಬುಕ್ ಆನ್ ಮಾಡ್ಬೋದು, ಆನ್ಲೈನಲ್ಲಿ ಯಾವಾಗಲೂ ನಾನು ನಿಮ್ಮೊಂದಿಗೆ ಮಾತನಾಡ್ತಾ ಇರ್ತೀನಿ. ಐ ಮೀನ್ ಲೈವ್ ಇದೆ, ನೀವು ಡೈರೆಕ್ಟಿಗೆ ನೋಡ್ಬೋದು. ಈಗ ದೇವ್ರು ಕೊಟ್ಟಿರುವಂಥ ಎಲ್ಲ ಫೆಸಿಲಿಟೀಸಿಗಾಗಿ ನಾವು ದೇವ್ರಿಗೆ ಸ್ತೋತ್ರ ಮಾಡ್ತೀವಿ. ಐ ಮೀನ್ ಆನ್ಲೈನ್, ಫೇಸ್ಬುಕ್, ಯೂಟ್ಯೂಬ್, ಇದಕ್ಕೆಲ್ಲ ಬಂದು ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಇವಾಗೆಲ್ಲನೂ ಹೇಗೆ ಅಪ್ಗ್ರೇಡ್ ಆಗಿದೆಯೋ ಅದೇ ರೀತಿಯೇ ಜಾಯ್, ಪ್ರಾಸ್ಪರಿಟಿ, ಹೆಲ್ತ್, ವೆಲ್ತ್ ಎಲ್ಲನೂ ಅಪ್ಗ್ರೇಡ್ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಸರಿ, ಈಗ ನಾವು ಎಷ್ಟೆಲ್ಲ ವಾಕ್ಯ ಕೇಳ್ತೀವೋ ಅಷ್ಟು ನಾವು ಸಂತೋಷವಾಗಿರ್ಬೋದು. ಆಮೇಲೆ ಈ ಸಂತೋಷನೂ ಈ ಪ್ರೆಸೆನ್ಸ್ ಆಫ್ ಗಾಡ್ ಅನ್ನೋದು ಬಂದ್ಬಿಟ್ಟು ಯಾವುದೋ ಒಂದು ಕಾರಣಕ್ಕಾಗಿ ಬರಬಾರ್ದು. ಇವತ್ತು ನೋಡಿ, ಅನೇಕರು ಚರ್ಚಿಗೆ ಬರೋದು ಅಥವಾ ಪ್ರೇಯರ್ ಮಾಡೋದು, ದೇವರ ಹತ್ರ ಬರೋದು, ದೇರ್ ವಿಲ್ ಬಿ ಸಮ್ ರೀಸನ್ಸ್. ಏನಾದರೂ ಒಂದು ಕಾರಣ ಇರುತ್ತೆ. ಕಾರಣ ಇಲ್ಲದೆ ಹುಡ್ಕೋದು ತುಂಬ ರೇರ್. ನೋಡಿ, ಆ್ಯಕ್ಚುಲಿ ನೀಡ್ ಮೋಟಿವೇಟ್ಸ್ ಟು ಕಮ್ ಟು ಚರ್ಚ್. ಅವರ್ ಲಾಯಲ್ಟಿ ಬೇಸ್ಡ್ ಆನ್ ಅವರ್ ನೀಡ್. When need changes, our loyalty changes. ನಾವು ಸಭೆಗೆ ಬರೋದು ಏನಾದರೂ ಎದುರು ನೋಡುವಿಕೆಯಿಂದ ಅಥವಾ ಅವಶ್ಯಕತೆಯಿಂದ ಬರ್ತೀವಿ. ಒಂದು ವೇಳೆ ನಾವು ಎದುರು ನೋಡೋದು ಬಂದ್ಬಿಡ್ತು ಅಂದರೆ ನಾವು ಬರೋದು ಕಷ್ಟ. ಆಮೇಲೆ ಇವತ್ತು ನೋಡಿ, ಚರ್ಚಿಗೆ ಬರ್ತೀವಿ ಅಂದರೆ ಏನಾದರೂ ಒಂದು ಕಾರಣ ಇರುತ್ತೆ. ದೇವ್ರನ್ನ ಹುಡ್ಕೋದಕ್ಕೆ ಕಾರಣ ಇರುತ್ತೆ, ಪ್ರಾರ್ಥನೆ ಮಾಡೋದಕ್ಕೆ ಕಾರಣ ಇರುತ್ತೆ. ದೇವ್ರ ಹತ್ರ ಹೋದಾಗಲ್ಲ, ದೇವರೇ ನನ್ನನ್ನು ಆಶೀರ್ವದಿಸು, ಲಾರ್ಡ್ ಬ್ಲೆಸ್ ಮೀ, ಲಾರ್ಡ್ ಐ ನೀಡ್ ದಿಸ್, ಲಾರ್ಡ್ ಐ ನೀಡ್ ದಟ್, ಲಾರ್ಡ್ ಐ ನೀಡ್ ವೆಲ್ತ್, ಲಾರ್ಡ್ ಐ ನೀಡ್ ಹೆಲ್ತ್, ಇದನ್ನೇ ಪ್ರೇಯರ್ ಮಾಡ್ತೀವಿ. ಯಾವುದೋ ಒಂದು ನಮ್ಮನ್ನು ಪ್ರೇಯರ್ ಮಾಡೋ ಥರ ಮಾಡಿಸ್ತಾ ಇದೆ. ಈಗ ಉದಾಹರಣೆ, ಮತ್ತಾಯನಿಗೆ ಬರೆದ ಪುಸ್ತಕ 6:33 ಏನು ಹೇಳುತ್ತೆ? ಸರಿ, ಈಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರೆಯುವುದು. ನೋಡಿ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. ಎಲ್ಲರೂ ಹೇಳಿ, ಫಸ್ಟ್ ಯಾವುದು? ರಾಜ್ಯಕ್ಕಾಗಿ. ಪಾರ್ಟ್ ಎ. ಪಾರ್ಟ್ ಬಿ ಏನು? ಆಗ ಇವೆಲ್ಲವೂ ನಿಮಗೆ ದೊರೆಯುವುದು. ಸೀಕ್ ಫಸ್ಟ್ ಈಸ್ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಈಸ್ ರೈಚಸ್ನೆಸ್. ಬೇರೆ ಪಾರ್ಟ್ ಎ ಮಾತ್ರ ಇದೆ, ಪಾರ್ಟ್ ಬಿ ಇಲ್ಲ. ಆಗ ನಿಮಗೆ ಇವುಗಳೆಲ್ಲ ಕೊಡಲ್ಪಡೋದು ಅನ್ನೋದು ವಾಕ್ಯ ಇಲ್ಲ. ಯಾರಾದರೂ ಹುಡುಕ್ತಾರಾ? ಸತ್ಯವೇದ ಹೇಳುತ್ತೆ, ಕೊಡಿರಿ, ಕೊಡಲ್ಪಡಲ್ಲ ಅಂತ ಹೇಳಿದ್ರೆ ಯಾರಾದರೂ ಕೊಡ್ತಾರಾ? ಸೊ ನಮ್ಮ ಎದುರು ನೋಡುವಿಕೆ, ನಾವು ದೇವ್ರನ್ನ ಹುಡುಕೋದು ಎಲ್ಲನೂ ಯಾವುದ್ರ ಬೇಸ್ ಮೇಲಿದೆ ಅಂದರೆ ಏನೋ ಒಂದು ಸಿಗುತ್ತೆ ಅನ್ನೋದರಲ್ಲೇ ಇರೋದು. ಆದರೆ ನಾನೇನು ಹೇಳ್ತೀನಿ ಅಂದರೆ, ಏನು ಸಿಗುತ್ತೋ ಇಲ್ವೋ, ಫಸ್ಟ್ ದ ಪ್ರೆಸೆನ್ಸ್ ಆಫ್ ಗಾಡ್. ಫಸ್ಟು ನನಗೆ ದೇವರು, ಏನು ಬರುತ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ದೇವರೇ ಮುಖ್ಯ ಅಂತ ಯಾರು ಆ ಸ್ಟ್ಯಾಂಡರ್ಡ್ಗೆ ಬರ್ತಾರೋ, ಆ ಸ್ಟ್ಯಾಂಡರ್ಡಲ್ಲಿರೋರಿಗೆ ಕೇಳ್ದೇನೆ ಎಲ್ಲ ಬರ್ತಾ ಇರ್ತೈತೆ.
ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ಆಮೆನ್. ನಾನು ಹೋದ ವಾರ ಮೆಸೇಜಲ್ಲಿ ಹೇಳಿದೆ, ವಿ ನೀಡ್ ಪ್ರೇಯರ್. ಪ್ರೇಯರ್ ಈಸ್ ನಾಟ್ ಎ ಡಿಮ್ಯಾಂಡ್. ಪ್ರಾರ್ಥನೆ ಬೇಕು, ಆದರೆ ಪ್ರಾರ್ಥನೆ ಮಾಡಲೇಬೇಕು ಅನ್ನೋ ಕಡ್ಡಾಯ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಆದರೆ ಮಾಡಬೇಕು, ಮಾಡಿದ್ರೆ ಆ ರಿಲೇಷನ್ಶಿಪ್ಪು ಫೆಲೋಶಿಪ್ ಇರುತ್ತೆ ಅನ್ನೋದರಲ್ಲಿ ಯೇಸು ಸ್ವಾಮಿನೂ ಹೇಳ್ತಾರೆ ನೋಡಿ, ಐ ಆಮ್ ನಾಟ್ ಅಗೇನ್ಸ್ಟ್ ಪ್ರೇಯರ್. ಲೂಕನಿಗೆ ಬರೆದ ಪುಸ್ತಕ 18ನೇ ಅಧ್ಯಾಯ 1ನೇ ವಾಕ್ಯ ನೋಡಿ. ಸತಿ ನೀವು ಪ್ರೇಯರೇ ಮಾಡಲಿಲ್ಲ ಅಂದರೂ, ನಂಬಿಕೆನೇ ಇಲ್ಲ ಅಂದ್ರೂ ನಿಮ್ಗೆ ಅದ್ಭುತ ನಡೆಯುತ್ತೆ ಅಂತ ಹೇಳಿದೆ ಅಲ್ವಾ. ಇವತ್ತು ಅದನ್ನೇ ಕಂಟಿನ್ಯೂಯೇಷನ್ ಮಾಡೋಣ. ಇದರಲ್ಲಿ ಏನು ಹೇಳುತ್ತೆ, ದೇವರು ಏನು ಹೇಳ್ತಾರೆ ನೋಡಿ. ಲೂಕ್ ಚಾಪ್ಟರ್ 18 verse 1. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಸೊ ಪ್ರಾರ್ಥನೆ ಬೇಡವೇ ಬೇಡ, ಫಾಸ್ಟಿಂಗ್ ಬೇಡವೇ ಬೇಡ ಅಂತ ಬೈಬಲ್ ಹೇಳ್ತಾ ಇಲ್ಲ ನೋಡಿ. ಗ್ರೇಸ್ ಅನ್ನೋದು ಈ ಸಬ್ಜೆಕ್ಟೇ ನಮಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಆಮೇಲೆ ನಾನು ಇನ್ನೂ ಸ್ವಲ್ಪ ಹೋಗ್ತಾ ಸ್ವಲ್ಪ ಡೀಪಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಓಕೆ, 2 Peter chapter 3 verse 15-16. ಫಸ್ಟ್ ಇದು ಓದ್ಬಿಡೋಣ. 2 ಪೇತ್ರನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 15-16. It has also in all his epistles, speaking in them of these things, in which are some things hard to understand. Some things are hard to understand. What Paul wrote. ಪೌಲನು ಬರೆದ ಪತ್ರಿಕೆಯಲ್ಲಿ ಕೆಲವೊಂದು ಕನ್ನಡದಲ್ಲಿ ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ ನೋಡಿ. ಆ ಪತ್ರಿಕೆಗಳಲ್ಲಿ ಅಂದರೆ ಪೌಲನು ಬರೆದಿರುವಂಥ ಪತ್ರಿಕೆಗಳಲ್ಲಿ ಕೆಲವು ಮಾತುಗಳು ತಿಳಿಯೋದಕ್ಕೆ ಕಷ್ಟವಾಗಿದೆ. ಇದನ್ನು ಪೇತ್ರನು ಹೇಳ್ತಾನೆ. ಗ್ರೇಸ್ ಬಗ್ಗೆ ಅರ್ಥ ಮಾಡ್ಕೊಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ ನೋಡಿ. In which are some things hard to understand. Hard to understand. ಗ್ರೇಸ್ ಸಬ್ಜೆಕ್ಟ್ ಪೌಲನು ಬರೆದ ಪತ್ರಿಕೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಅದಕ್ಕೆ ಅರ್ಥ ಮಾಡಿಸೋದಕ್ಕೇ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಫುಲ್ಲಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ನೋಡಿ, ವಿಚ್ ಅನ್ಟಾಟ್ ಆ್ಯಂಡ್ ಅನ್ಸ್ಟೇಬಲ್ ಪೀಪಲ್ ಟ್ವಿಸ್ಟ್ ಟು ದೇರ್ ಓನ್ ಡಿಸ್ಟ್ರಕ್ಷನ್. ಗ್ರೇಸ್ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಆ ಗ್ರೇಸಲ್ಲೇ ಅವ್ರು ಸತ್ತೋಗ್ತಾರೆ. ಅಂದರೆ ಅದೇ ಅವ್ರನ್ನ ನಾಶ ಮಾಡಿಬಿಡುತ್ತೆ. ಅಂದರೆ ಏನು ಗೊತ್ತಾ ನೋಡಿ, ಇವಾಗ ಕೆಲವ್ರಿಗೆ ಏನಾದರೂ ತಪ್ಪು ಮಾಡಬೇಕು ಅಂತ ಆಸೆ ಇರುತ್ತೆ, ಕುಡಿಬೇಕು ಅಂತ ಆಸೆ ಇರುತ್ತೆ. ಸೊ ಈ ಗ್ರೇಸ್ ಅಂದಿದ ತಕ್ಷಣ ಏನು ಮಾಡ್ತಾರೆ, ಇನ್ನೂ ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ. ಗ್ರೇಸ್ ಅಂದಿದ ತಕ್ಷಣ ಸ್ವಲ್ಪ ಕುಡಿಯೋನು ಏನು ಮಾಡ್ತಾನೆ, ಇವಾಗ ಜಾಸ್ತಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಗಾಡ್ ಈಸ್ ಗುಡ್ ಅಂತ. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ಕುಡಿಯೋದಕ್ಕೆ ಗ್ರೇಸ್ ಬೇಕಾ, ಕುಡಿದೇ ಇರೋದಕ್ಕೆ ಗ್ರೇಸ್ ಬೇಕಾ? ಯಾವತ್ತಾದರೂ ಕುಡಿಯೋನು ಪ್ರೇಯರ್ ಮಾಡಿಬಿಟ್ಟು, ದೇವರೇ ನೀನು ಕೃಪೆ ಇವತ್ತು ಇರಲಿಪ್ಪ ಜಾಸ್ತಿ ಕುಡಿಯೋಕ್ಕೆ. ಯಾರೋ ಪ್ರೇಯರ್ ಮಾಡ್ತಾರಾ? ದೇವರೇ ಇವತ್ತೊಂದು ಪಾಪ ಮಾಡ್ತಾಯಿದ್ದೀನಿ, ಲಾರ್ಡ್ ಐ ನೀಡ್ ಯುವರ್ ಗ್ರೇಸ್ ಅಂತ ಕೇಳ್ತಾರಾ? ಸೊ ಗ್ರೇಸ್ ಈಸ್ ನಾಟ್ ಟು ಸಿನ್, ಗ್ರೇಸ್ ಈಸ್ ಟು ಕಮ್ ಔಟ್ ಆಫ್ ಸಿನ್. ಕೃಪೆ ಅನ್ನೋದು ಪಾಪ ಮಾಡೋದಕ್ಕಾಗಿ ಅಲ್ಲ, ಪಾಪದಲ್ಲಿರೋನ್ನ
ಹೇಗಾದರೂ ಬಿಡುಗಡೆ ಮಾಡೋದಕ್ಕೇ ಕೃಪೆ ಇರೋದು. ಪ್ರೈಸ್ ದಿ ಲಾರ್ಡ್. ಸೊ ಗ್ರೇಸ್ ಅನ್ನೋದು, ಕೃಪೆ ಅನ್ನೋದು ಬಂದ್ಬಿಟ್ಟು ಪಾಪಿಗೆ ವಿರೋಧವಾಗಿ ಇಲ್ಲ. ಕೃಪೆ ಅನ್ನೋದು ಪಾಪಕ್ಕೆ ವಿರೋಧವಾಗಿ ಇರೋದು. ಆಮೆನ್. ಗಾಡ್ ಲವ್ಸ್ ಸಿನ್ನರ್ಸ್, ಗಾಡ್ ಹೇಟ್ಸ್ ಸಿನ್. ಅದಕ್ಕೆ ಒಬ್ಬ ತಪ್ಪು ಮಾಡ್ತಾ ಇದ್ದಾನೆ, ಪಾಪ ಮಾಡ್ತಾ ಇದ್ದಾನೆ, ದೇವ್ರು ನಿನ್ನನ್ನು ದಂಡಿಸ್ತಾರೆ, ದೇವ್ರು ನಿನ್ನನ್ನು ಹೊಡಿತಾರೆ ಅಂತ ಮಾತಾಡಬಾರ್ದು. ಅಪ್ಪ, ನಿನಗಿರೋ ಈ ಚಟದಿಂದ, ನಿನಗಿರೋ ಈ ಅಡಿಕ್ಷನಿಂದ ಹೇಗಾದರೂ ದೇವ್ರು ನಿನ್ನನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದೇ ಸತ್ಯ. ಗ್ರೇಸ್ ಕೇಳ್ತಾ ಕೇಳ್ತಾ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ನಿಮ್ಮ ಪ್ರೇಯರ್ ಸ್ಟೈಲ್ ಚೇಂಜ್ ಆಗುತ್ತೆ, ನಿಮ್ಮ ವರ್ಷಿಪ್ ಸ್ಟೈಲ್ ಚೇಂಜ್ ಆಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಸೊ ಸತ್ಯವೇದ ಹೇಳುತ್ತೆ, ಇಟ್ ಈಸ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಪಾಲ್ಸ್ ಎಪಿಸಲ್ಸ್ ಆರ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್ ಅಂತ ಪೇತ್ರನೇ ಹೇಳ್ತಾನೆ. ನೋಡಿ, ಇಟ್ಸ್ ವೆರಿ ಡಿಫಿಕಲ್ಟ್. ತನ್ನ ಎಲ್ಲ ಪತ್ರಿಕೆಗಳಲ್ಲಿ ಈ ವಿಷಯಗಳನ್ನು ಕುರಿತು ಬರೆಯುವಾಗ ನೋಡಿ, ಕೆಲವು ಮಾತುಗಳು ತಿಳಿಯೋದಕ್ಕೆ ಕಷ್ಟವಾಗಿದೆ. ಇವಾಗ ನೀವೇ ಯೋಚನೆ ಮಾಡಿ, ಸತಿ ಪಾಸ್ಟ್ ಪ್ರೇಯರ್ ಇಲ್ಲ ಅಂದರೂ ಅದ್ಭುತ ನಡೀತೈತೆ ಅಂದರು. ಈ ವಾರ ಏನು ಹೇಳ್ತಾವ್ರೆ? ಪ್ರಾರ್ಥನೆ ಮಾಡಬೇಕು, ಒಳ್ಳೆಯದು ಅಂತಾರೆ. ಮತ್ತು ಯಾವ್ದು ತಾನೇ ಎತ್ಕೊಳ್ಳೋದು, ಯಾವ್ದು ತಾನೇ ಬಿಡೋದು? ಈಗ ಹೇಳ್ತೀನಿ, ನಿನಗೆ ನಂಬಿಕೆನೇ ಇಲ್ಲ ಅಂದರೂ ಅದ್ಭುತ ಮಾಡ್ತಾರೆ ಅಂತ ಹೇಳಿದೆ. ಕರೆಕ್ಟಾ ರಾಂಗ? ಹೆಂಗೆ ನಂಬಿಕೆ ಇಲ್ಲದೇ ಅದ್ಭುತ ಆಗುತ್ತೆ? ಹೆಂಗೆ ಅಂತ ಹೇಳ? ನಂಬಿಕೆನೇ ಇಲ್ಲದೆ ಅದ್ಭುತ ಆಗುತ್ತೆ ಅಂತ ನಂಬ್ತಾ ಇದ್ದೀರಾ? ನೋಡಿದ್ರ? ನಂಬಿಕೆನೇ ಇಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರು ಅದ್ಭುತ ಮಾಡ್ತಾರಲ್ಲ ಅನ್ನೋದೇನೇ ನಂಬ್ತಾ ಇದ್ದೀಯ ತಾನೆ? ಅದೇ ನಂಬಿಕೆ ಅನ್ನೋದು. ನೋಡಿ, ಈಗ ಗ್ರೇಸ್ ಬಗ್ಗೆ ಇನ್ನೂ ಸ್ವಲ್ಪ ವಿವರಣೆ ಕೊಡ್ತೀನಿ ನಾನು. ನೀತಿವಂತನು ಎಷ್ಟು ಸತಿ ಬಿದ್ದರೆ ಎದ್ದೇಳ್ತಾನಂತೆ? 7 ಸತಿ ಬಿದ್ದರೂ ಎದ್ದೇಳ್ತಾನೆ. ಸೊ ಮನುಷ್ಯ ಬಿದ್ದರೆ ಏನು ಮಾಡಬೇಕು? ಎದ್ದೇಳಬೇಕು. ಸೊ ಬಿದ್ದುಬಿಟ್ಟು ಅಲ್ಲೇ ಇರಪ್ಪ ಅಂತ ಬೈಬಲ್ ಎಂಕರೇಜ್ ಮಾಡ್ತಾಯಿಲ್ಲ. ಬಿದ್ದರೂ ನೀನು ಎದ್ದೇಳು. ಇವತ್ತು ಬಿದ್ದಿರೋರಿಗೆ ಮತ್ತೆ ಎದ್ದೇಳೋದಕ್ಕೆ ಈ ಗ್ರೇಸ್ ಸಹಾಯ ಮಾಡುತ್ತೆ. ಎಷ್ಟು ಜನ ಬಿದ್ದಿದ್ರು ನೀನು ಮತ್ತೆ ನಿಲ್ಬೋದು. ನಿನ್ನ ಕೈಲಿ ಆಗ್ತಾಯಿಲ್ಲ ಅಂದ್ರೂ ಮತ್ತೆ ನಿನ್ನ ಕೈಲಿ ಆಗೋ ಥರ ಮಾಡಿಸ್ತಾರೆ ಅನ್ನೋದೇ ಗ್ರೇಸ್. ಸೊ ಗ್ರೇಸ್ ಅನ್ನೋದು ಮತ್ತೆ ನಿನ್ನನ್ನು ಎತ್ತಿ ನಿಲ್ಲಿಸುತ್ತೆ. ಗ್ರೇಸ್ ವಿಲ್ ಗಿವ್ ಯು ಪವರ್ ಟು ಡೂ ಎವ್ರಿಥಿಂಗ್. ಗ್ರೇಸ್ ಅನ್ನೋದು ನಿನ್ನನ್ನು ಮತ್ತೆ ಬಲಪಡಿಸುತ್ತೆ, ಮತ್ತೆ ನಿನ್ನನ್ನು ಸ್ಥಿರಪಡಿಸುತ್ತೆ. ಆಗದೇ ಇರೋನಿಗೆಲ್ಲ ಒಂದು ಹೊಸ ಬಲವನ್ನು ದೇವರು ದಯಪಾಲಿಸ್ತಾರೆ. ವೆನ್ ಯು ಹಿಯರ್ ದ ವರ್ಡ್ ಅಬೌಟ್ ಗ್ರೇಸ್, ವೆನ್ ಯು ಹಿಯರ್ ದ ಮೆಸೇಜ್ ಅಬೌಟ್ ಗ್ರೇಸ್, ನ್ಯೂ ಸ್ಟ್ರೆಂತ್ ಒಂದು ನಿಮ್ಮೊಳಗಡೆ ಬರುತ್ತೆ, ಹೊಸ ಬಲ ಬರುತ್ತೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೇಲೆ ಸೊ ಇಷ್ಟೇಪ್ಪ, ನೀನು ಇದರಲ್ಲೇ ಸಾಯ್ತೀಯ ಅನ್ನೋದಿಲ್ಲ. ನೀನು ಎಂಥ ಅಡಿಕ್ಷನಲ್ಲಿದ್ದರೂ ಈ ಗ್ರೇಸ್ ನಿನ್ನನ್ನು ಬಿಡುಗಡೆ ಮಾಡುತ್ತೆ. ನೋಡಿ, ದೇವರು ಹೊಡಿತಾರೆ ಬಡಿತಾರೆ ಅನ್ನೋ ಮೆಸೇಜಲ್ಲಿ ಬದಲಾವಣೆ ಆಗೋದಕ್ಕೆ ಅಷ್ಟು ಚಾನ್ಸಸ್ ಇಲ್ಲ. ಆದರೆ ದೇವರು ಪ್ರೀತಿಸ್ತಾರೆ, ಕ್ಷಮಿಸ್ತಾರೆ ಅನ್ನೋದರಲ್ಲಿ ಬದಲಾವಣೆ ಆಗೋದಕ್ಕೆ ಭಾಳ ಚಾನ್ಸಸ್ ಇದೆ. ಪ್ರೈಸ್ ದಿ ಲಾರ್ಡ್. ಸೊ ದೇವ್ರ ವಾಕ್ಯ ಹೇಳುತ್ತೆ, ಈ ಗ್ರೇಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಏನು ಬೇಕು? ಜ್ಞಾನ ಬೇಕು. ಹೋಲಿ ಸ್ಪಿರಿಟ್ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರೆ. ಓಕೆನಾ? ಸರಿ. ಈಗ ಸತಿ ನಾನು ಹೇಳಿದೆ, ನೀನೇನು ಮಾಡಿಲ್ಲ ಅಂದರೂ ದೇವ್ರ ಅದ್ಭುತಗಳನ್ನು ಮಾಡ್ತಾರೆ. ಲೂಕನಿಗೆ ಬರೆದ ಪುಸ್ತಕ 18:1. ತಿರ್ಗಿ ಅಲ್ಲಿಗೆ ಬರೋಣ. ಪ್ರಾರ್ಥನೆ ಬಗ್ಗೆ ಬರೋಣ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿ. ಅಂದರೆ ನೋಡಿ, ಸತ್ಯವೇದ ಏನು ಹೇಳುತ್ತೆ ಅಂದರೆ, ದೇವರೊಂದಿಗೆ ಪ್ರಾರ್ಥನೆ ಮಾಡೋದಕ್ಕೆ, ಫೆಲೋಶಿಪ್ ಇಡೋದಕ್ಕೆ ಬೈಬಲ್ ಎಂಕರೇಜ್ ಮಾಡುತ್ತೆ. ಬಟ್ ಇಟ್ಸ್ ನಾಟ್ ಎ ಡಿಮ್ಯಾಂಡ್. ಔಟ್ ಆಫ್ ಲವ್ ಇಟ್ ಶುಡ್ ಕಮ್. ಸೊ ಈ ಗ್ರೇಸ್ ಮೆಸೇಜ್ ಏನು ಮಾಡುತ್ತೆ ಅಂದರೆ, ನಿನ್ನನ್ನು ಅರಿದೇನೇ ಪ್ರಾರ್ಥನೆ ಮಾಡೋ ಥರ, ನಿನ್ನನ್ನು ಅರಿದೇನೇ ಕೊಡೋ ಥರ, ನಿನ್ನನ್ನು ಅರಿದೇನೇ ಎಲ್ಲನೂ ಮಾಡೋ ಥರ ಮಾಡಿಬಿಡುತ್ತೆ. ಮುಂಚೆ ಎಲ್ಲ ನೋಡಿ, ಏನೋ ಸ್ವಲ್ಪ ಪ್ರೇಯರ್ ಮಾಡಿದ್ರೆ ಮಾಡ್ತೀವಿ, ಬೈಬಲ್ ಓದಿದ್ರೆ ಓದ್ತೀವಿ. ಆದರೆ ಗ್ರೇಸ್ ಬಗ್ಗೆ ಕೇಳ್ತಾ 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 ನಿನ್ನ ಕೈಲಿ ಪ್ರಾರ್ಥನೆ ಮಾಡೋಕ್ಕಾಗದೆ ನಿನ್ನ ಕೈಲಿ ಪ್ರಾರ್ಥನೆ ಮಾಡ್ದೇ ಇರೋಕ್ಕಾಗಲ್ಲ. ನಿನ್ನ ಕೈಲಿ ಬೈಬಲ್ ಓದದೆ ಇರೋಕ್ಕಾಗಲ್ಲ. ನೋಡಿ, ಎಲ್ಲ ಸಿಚುವೇಶನ್ ಚೇಂಜ್ ಆಗಿಬಿಡುತ್ತೆ. ಆಮೇನ್. ಅವಾಗೆಲ್ಲ ನೋಡಿ, ಏನೋ ಇಷ್ಟು ಕೊಟ್ಬಿಟ್ಟು ಹೋಗ್ಬಿಡ್ತಾಯಿದ್ವಿ. ಆದರೆ ಇವಾಗ ತುಂಬ ಕೊಡಬೇಕು ಅಂತ ಆಸೆ ಬರ್ತಾಯಿದೆ. ಎವ್ರಿ ಒನ್ ಹ್ಯಾಸ್ ದಟ್ ಈಗರ್ನೆಸ್, ತುಂಬ ಕೊಡಬೇಕು. ನೋಡಿ, ಗ್ರೇಸ್ ಪ್ರಸಂಗ ಕೇಳಿ ಎಷ್ಟು ಜನಕ್ಕೆ ಆಸೆ ಬಂತು, ತುಂಬ ಕೊಡಬೇಕು ದೇವರಿಗೆ ಅಂತ. ಇದೇ ಮಾಡೋದು. ಕೊಡೋದನ್ನು ಸಹ ಯಾವ ರೀತಿ ಕೊಡಬೇಕು ಅಂತ 2 ಕೊರಿಂಥದವ್ರು ಬರೆದ ಪುಸ್ತಕ 2 Corinthians 9:6 ಹಾಕಿ.
ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳುಕೊಳ್ಳಿರಿ. ಹೊಸ ಒಡಂಬಡಿಕೆಯಲ್ಲಿ ನೀನು ಏನು ಮಾಡ್ತೀಯೋ ಅದಕ್ಕೆ ತಕ್ಕನಂಗೆ ಪ್ರತಿಫಲ ಬಂದ್ಬಿಡುತ್ತೆ. ಇಲ್ಲಿ ಕಂಪಲ್ಸರಿ ಇದೆಯಾ? ಕೊಡಲೇಬೇಕು ಅಂತ ಕಂಪಲ್ಸರಿ ಇದೆಯಾ? ನೀನೇನು ಮಾಡ್ತೀಯೋ ಅದಕ್ಕೆ ಫಲ ಬರುತ್ತೆ. ಸೊ ದೇವ್ರನ್ನ ಹುಡ್ಕೋರಿಗೆ ಫಲ ಇದ್ದೇ ಇರುತ್ತೆ, ಪ್ರಾರ್ಥನೆ ಮಾಡೋರಿಗೆ ಫಲ ಇದ್ದೇ ಇರುತ್ತೆ, ಕೊಡೋರಿಗೆ ಫಲ ಇದ್ದೇ ಇರುತ್ತೆ, ಆರಾಧನೆ ಮಾಡೋರಿಗೆ ಫಲ ಇದ್ದೇ ಇರುತ್ತೆ, ಚರ್ಚಿಗೆ ಬರೋರಿಗೆ ಫಲ ಇದ್ದೇ ಇರುತ್ತೆ, ನಂಬಿಕೆಯಲ್ಲಿರೋರಿಗೆ ಫಲ ಇದ್ದೇ ಇರುತ್ತೆ, ಹಾಡೋರಿಗೆ ಇದ್ದೇ ಇರುತ್ತೆ ಫಲ. ಸೇವೆ ಮಾಡೋರಿಗೆ ಫಲ ಇದ್ದೇ ಇರುತ್ತೆ. ಸೊ ಯಾವುದನ್ನು ದೇವ್ರು ರಿವಾರ್ಡ್ ಮಾಡದೆ ಹೋಗೋದಿಲ್ಲ. ಸತ್ಯವೇದ ಹೇಳುತ್ತೆ, ಏನು ಹೇಳುತ್ತೆ ಗೊತ್ತಾ? ಸ್ವಲ್ಪವಾಗಿ ಬಿತ್ತುವವನು, ನೀನು ಸ್ವಲ್ಪ ಆದರೂ ಬಿತ್ತು, ಜಾಸ್ತಿ ಆದರೂ ಬಿತ್ತು, ಅದು ನಿನ್ನಿಷ್ಟ. ಆದರೆ ಅಧಿಕವಾಗಿ ಬಿತ್ತೋದಕ್ಕೆ ಒಂದು ಗ್ರೇಸ್ ಬೇಕು. ಈಗ ನೋಡಿ ಮೆಸೇಜ್ ಹೆಂಗೆ ಹಂಗೆ ಪ್ರೇಯರ್ಗೆ ಹೋಯ್ತು. ಇವಾಗ ಪ್ರೇಯರಿಂದ ಹಂಗೆ ಗ್ರೇಸಿಗೆ ಬರ್ತಾಯಿದ್ದೀನಿ, ಓಕೆನಾ? ಹಂಗೆ ಗಿವಿಂಗ್ ಬಗ್ಗೆ ಹೋಗ್ತಾಯಿದ್ದೀನಿ. ಎಲ್ಲನೂ ಕೇಳಬೇಕು ನೋಡಿ. ಫಸ್ಟ್ ಹಾಕಿ ಟ್ರಾನ್ಸ್ಲೇಷನ್ ಹಾಕಮ್ಮ. ಹೀ ಹೂ ಸೋಸ್ ಸ್ಪೇರಿಂಗ್ಲಿ. ಸ್ಪೇರ್ ಯಾವುದನ್ನು ಸ್ಪೇರ್ ಇಡ್ತೀವಿ ನಾವು? ಏನಾದರೂ ರಿಪೇರಿ ಆದರೆ ಒಂದು ಸ್ಪೇರ್ ಇಡ್ತೀವಿ. 4 ಟೈರ್ ಪಂಚರ್ ಆದರೆ, ಟೈರಲ್ಲಿ ಏನಾದರೂ ಒಂದು 4 ವೀಲಲ್ಲಿ ಏನಾದ್ರು ಪಂಚರ್ ಆದರೆ ಏನಿರುತ್ತೆ? ಸ್ಪೇರ್. ಸೊ ನಾವು ದೇವ್ರಿಗೆ ಹೆಂಗೆ ಕೊಡ್ತೀವಿ ಗೊತ್ತಾ? ಎಲ್ಲ ಕೊಟ್ಬಿಟ್ಟು ಸ್ಪೇರ್ ಮಾಡ್ತೀವಿ ನೋಡ್ದ. ಒಂದು ಎಲ್ಲ ಖರ್ಚು ಮಾಡಿರ್ತೀವಿ, ಬಾಡಿಗೆ, ಲೈಟ್ ಬಿಲ್ಲು, ಮನೆಗೆ ಏನು ಬೇಕು, ರೇಷನ್ ಎಲ್ಲ. ಸ್ಪೇರು ಹೋಗಲಿ, ಇದನ್ನು ಕೊಡೋಣ ನೋಡಿ. ಅದರಲ್ಲಿಲ್ಲ ಆಶೀರ್ವಾದ. ಫಸ್ಟ್ ಬಿಲಾಂಗ್ಸ್ ಟು ಗಾಡ್. ನಮ್ಮ ಚರ್ಚಿಗೆ ನಾನು ಯಾವ ರೀತಿ ಟೀಚ್ ಮಾಡ್ತೀನಿ ಅಂದರೆ, ಫಸ್ಟು ನೀನು ಯಾವುದನ್ನು ಖರ್ಚು ಮಾಡೋಕ್ಕಿಂತ ಮುಂಚೆನೇ ಫಸ್ಟು ದೇವ್ರಿಗೆ ಅಂತ ನೀನು ಕೊಟ್ಬಿಟ್ಟು ಆಮೇಲೆ ನೀನು ಖರ್ಚು ಮಾಡಬೇಕು. ಅದೊಂದು ರೆಸ್ಪೆಕ್ಟ್, ಅದೊಂದು ಹಾನರ್, ದೇವ್ರು ಕೊಡುವಂಥ ಘನತೆ. ಇವತ್ತು ನಾವು ಅದನ್ನು ಮಾಡ್ತೀವ ನೋಡಿ. ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ? ಸ್ಪೇರ್ ಅಂದರೆ ಯಾವುದಾದ್ರೂ ಮಿಕ್ಕಿದ್ರೆ ಹಂಗಿರಬಾರ್ದು. ಸೊ ಯಾವುದನ್ನು ನಾವು ರೂಢಿಯಾಗಿ, ಯಾವುದನ್ನು ನಾವು ಡಿಸಿಪ್ಲಿನ್ ಆಗಿ ಮಾಡ್ತೀವೋ ನಮ್ಮ ಲೈಫಲ್ಲಿ ತುಂಬ ಚೇಂಜಸ್ಸನ್ನು ನಾವು ನೋಡ್ಬೋದು. ದೇರ್ ಆರ್ 2 types ಆಫ್ ಗ್ರೇಸ್. ಒನ್ ಈಸ್ ಕಾಮನ್ ಗ್ರೇಸ್ ಆ್ಯಂಡ್ ಒನ್ ಈಸ್ ಪರ್ಸ್ನಲ್ ಗ್ರೇಸ್. ಪರ್ಸ್ನಲಾಗಿ ದೇವರು ಕೆಲವ್ರಿಗೆ ಒಂದೊಂದು ಗ್ರೇಸ್ ಕೊಡ್ತಾರೆ. ಒಂದು ಕಾಮನ್ ಆಗಿ ಎಲ್ಲರ ಮೇಲೆ ಇರುವಂಥ ಗ್ರೇಸ್. ಕಾಮನ್ ಗ್ರೇಸ್ ಏನು ಗೊತ್ತಾ? ಟೈಟಸ್ 3:15, ತೀತನಿಗೆ ಬರೋ ಪುಸ್ತಕ 3:15. ಮೇ ಗಾಡ್ಸ್ ಗ್ರೇಸ್ ಬಿ ವಿತ್ ಯು ಆಲ್. ಸೊ ಈ ಕೃಪೆ ಅನ್ನೋದು ಎಲ್ಲರಿಗೂ ಇದೆ. ಗ್ರೇಸ್ ಈಸ್ ಫಾರ್ ಆಲ್. ಓಕೆ. ಎರಡನೇದು ಎಫೆಷಿಯನ್ಸ್ 6:24, ಎಫೆಸದವರು ಬರೆದ ಪುಸ್ತಕ 6:24. ಗ್ರೇಸ್ ಬಿ ವಿತ್ ಆಲ್. ಸೊ ದಿಸ್ ಈಸ್ ಕಾಮನ್ ಗ್ರೇಸ್. ಜೇಮ್ಸ್ 4:6, ದಿಸ್ ಇಸ್ ಸ್ಪೆಷಲ್ ಗ್ರೇಸ್. ಯಾಕೋಬನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ. ದಿಸ್ ಇಸ್ ಸ್ಪೆಷಲ್ ಗ್ರೇಸ್. But he gives more grace. Therefore he says, God resists the proud, but gives grace to the humble. Amen. This is special grace for the humble people. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ದೀನರಿಗಾದರೂ ಕೃಪೆ ಹೆಚ್ಚಾಗಿ ಬರ್ತದೆ. ಕಾಮನ್ ಗ್ರೇಸ್ ಬೇರೆ, ಸ್ಪೆಷಲ್ ಗ್ರೇಸ್ ಬೇರೆ. ಸೊ ಹಂಬಲ್ ಆಗಿರೋರು ಅಂದರೆ ಕಾಯ್ತಾ ಇರೋರು, ಇವತ್ತಿಲ್ಲ ನಾಳೆ ಆಗುತ್ತೆ ಅನ್ನೋರು, ಎಷ್ಟೇ ದುಡ್ಡು ಬಂದರೂ ಅಹಂಕಾರ ಬರದೇ ಇರೋದು, ಇನ್ನೊಬ್ಬರನ್ನ ಕ್ಷಮಿಸೋದು, ಬಿಟ್ಕೊಡೋದು, ಇವ್ರಿಗೆ ಸ್ಪೆಷಲ್ ಗ್ರೇಸ್. Amen. So grace to all is different. That is common for everyone. ಈ ಲೋಕದಲ್ಲಿ ಇರೋರಿಗೆ ಎಲ್ಲರ ಮೇಲೂ ಗ್ರೇಸ್ ಇದೆ, ಅದು ಬೇರೆ. ಆದರೆ ಹಂಬಲ್ ಆಗಿರೋನಿಗೆ, ತಾಳ್ಮೆ ಉಳ್ಳವನಿಗೆ ದೇವರು ಎಕ್ಸ್ಟ್ರಾ ಗ್ರೇಸ್ ಕೊಡ್ತಾರಂತೆ. ಅದಕ್ಕೆ ಮಾತಾಡಬೇಡ, ಕ್ಷಮಿಸು, ಬಿಟ್ಕೊಡು, ಈ ಕೆನ್ನೆ ಹೊಡೆದ್ರೆ ಈ ಕೆನ್ನೆ ತೋರಿಸು. ಬೈಬಲ್ ಯಾಕೆ ಇದನ್ನೆಲ್ಲ ಹೇಳುತ್ತೆ ಗೊತ್ತಾ? ನೀನು ಎಷ್ಟಾಗಿ ನಿನ್ನನ್ನು ತಗ್ಗಿಸ್ತೀಯೋ ದೇವರು ಅಷ್ಟಾಗಿ ನಿನ್ನ ಮೇಲೆ ಕೆತ್ತ. ಸೊ ಕಾಮನ್ ಗ್ರೇಸ್ ಬೇರೆ, ಸ್ಪೆಷಲ್ ಗ್ರೇಸ್ ಬೇರೆ. ಹಂಬಲ್ ಆಗಿರೋನ ಹತ್ರ ಒಂದು ಸ್ಪೆಷಲ್ ಗ್ರೇಸ್ ಇರುತ್ತೆ. ಡಿಸಿಪ್ಲಿನ್ ಲೈಫಲ್ಲಿ ಇರೋನಿಗೆ ಒಂದು ಸ್ಪೆಷಲ್ ಗ್ರೇಸ್ ಇರುತ್ತೆ. ಅದೇ ಥರ ಗ್ರೇಸ್ ಟು ಬಿಕಮ್ ರಿಚ್. ಕೆಲವ್ರಿಗೆ ಗ್ರೇಸು
ರಿಚ್ನೆಸ್ಸನ್ನು ತಗೊಂಬಂದ್ಬಿಡುತ್ತೆ. 2 Corinthians chapter 8 verse 9. 2 ಕೊರಿಂಥದವ್ರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 9ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಕೃಪೆ ಗೊತ್ತಾಗಿದೆಯಲ್ಲ. ಏನು ಕೃಪೆ ಇದು? ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಆಮೆನ್. ಈ ಕೃಪೆ ಯಾವ ಕೃಪೆ? ಐಶ್ವರ್ಯವಂತನಾಗಿ ಮಾಡೋ ಕೃಪೆ. ನೋಡಿ, ಯು ನೋ ದ ಗ್ರೇಸ್ ಆಫ್ ಗಾಡ್. ವಾಟ್ ಗ್ರೇಸ್? ಟು ಬಿಕಮ್ ರಿಚ್. ವಾಟ್ ಗ್ರೇಸ್? ಪೌಲ್ ಇದು ಯಾವ ಗ್ರೇಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಟು ಬಿಕಮ್ ರಿಚ್. ಸೊ ಒಬ್ಬೊಬ್ಬರ ಮೇಲೆ ಒಂದೊಂದು ಸ್ಪೆಷಲ್ ಗ್ರೇಸ್ ಇರುತ್ತೆ. ಆಮೆನ್. ನೋಡಿ, ಈ ಹೋಲ್ ಚಾಪ್ಟರ್ ಇಟ್ಸ್ ಆಲ್ ಅಬೌಟ್ ಗಿವಿಂಗ್, ಕೊಡೋದ್ರ ಬಗ್ಗೆ. ಈ ಅಧ್ಯಾಯ ಸಂಪೂರ್ಣವಾಗಿ ಕೊಡೋದ್ರ ಬಗ್ಗೆ ಪೌಲ್ ಮಾತಾಡ್ತಾನೆ. ಇದನ್ನು ಯಾವ ಥರ ಕನ್ಕ್ಲೂಡ್ ಮಾಡ್ತಾನೆ ಅಂದರೆ verse 14. And by their prayer for you who long for you because of the exceeding grace of God in you. ಕನ್ನಡದಲ್ಲಿ ಏನು ಬರುತ್ತೆ ಅದು? ಅತಿಶಯವಾದ ಕೃಪೆ. ನೋಡಿ, ಈ ಗಿವಿಂಗು, ರಿಚ್ನೆಸ್ ಅನ್ನೋದು ಇದು ಅತಿಶಯವಾದ ಕೃಪೆ. ಇದು ಎಲ್ಲರಿಗೂ ಬರಲ್ಲ. ಇದು ಒಂದು ಸಪ್ರೇಟ್ ಗ್ರೇಸ್. ನೋಡಿ, ಒಬ್ಬೊಬ್ರಿಗೂ ಒಂದೊಂದು ಗ್ರೇಸ್ ಇರುತ್ತೆ. ಕೆಲವರಿಗೆ ಹಾಡೋ ಗ್ರೇಸು, ಕೆಲವರಿಗೆ ಪ್ರಾರ್ಥನೆ ಮಾಡೋ ಗ್ರೇಸು, ಕೆಲವರಿಗೆ ಕೊಡೋ ಗ್ರೇಸು, ಕೆಲವರಿಗೆ ಪ್ರೀಚಿಂಗ್ ಮಾಡೋ ಗ್ರೇಸು. ಸೊ ನಮ್ಮ ತಟ್ಟೆಯಲ್ಲಿ, ನಮ್ಮ ಎಲೆಯಲ್ಲಿ ಏನು ಹಾಕಿದ್ಯೋ ಅದನ್ನು ಮಾತ್ರ ನೋಡ್ಬೋದು. ಇನ್ನೊಬ್ಬರು ಎಲೆ ನೋಡಿದ್ರೆ ನಾವು ಯಾವಾಗಲೂ ನೋಡಿ ನಮ್ಮ ಎಲೆ ನೋಡಲ್ಲ, ಇನ್ನೊಬ್ಬರು ಎಲೆನೇ ನೋಡೋದು. ನಾನು ಅವ್ರ ಥರ ಇರಬೇಕು, ನನಗೇನು ಗ್ರೇಸ್ ಇದೆಯೋ ನಾನು ಅದನ್ನು ಮಾಡಬೇಕು. ಇವಾಗ ಬೇರೆ ಪ್ರೀಚರ್ಸ್ಗೆ ಬೇರೆ ಗ್ರೇಸ್ ಇರ್ತಿದೆ, ಅವ್ರ ಥರ ನಾನು ಇಲ್ವಲ್ಲ ಅಂತ ನಾನು ಎದುರು ನೋಡಬಾರ್ದು. ನನಗೇನು ಗ್ರೇಸ್ ಇದೆ, ನಿಮಗೇನು ಗ್ರೇಸ್ ಇದೆ, ಅದನ್ನು ನಾವು ಮಾಡ್ಕೊಂಡು ಹೋಗೋಣ. ದೇವರು ಎಲ್ಲರಿಗೂ ಒಂದು ಸ್ಪೆಷಲ್ ಗ್ರೇಸ್ ಇಟ್ಟಿರ್ತಾರೆ. ಕೆಲವ್ರಿಗೆ ಹಾಡೋ ಗ್ರೇಸು, ಕೆಲವ್ರಿಗೆ ಕೊಡೋ ಗ್ರೇಸು, ಕೆಲವ್ರಿಗೆ ಪ್ರೀಚ್ ಮಾಡೋ ಗ್ರೇಸು, ಕೆಲವ್ರಿಗೆ ಜನರನ್ನ ಕರ್ಕೊಂಬರೋ ಗ್ರೇಸು, ಕೆಲವ್ರಿಗೆ ಇನ್ನೊಬ್ರ ಹತ್ರ ಹೋಗಿ ಧೈರ್ಯವಾಗಿ ಮಾತಾಡೋ ಗ್ರೇಸು. ನೋಡಿ, ಒಬ್ಬರು ಪಕ್ಕದಲ್ಲಿ ಕುಂತ್ಕೊಂಡ್ರೆ ಅವ್ರ ಹತ್ರ ಈಸಿಯಾಗಿ ಮಾತಾಡ್ಬಿಡ್ತಾರೆ, ಅದು ಅವ್ರ ಗ್ರೇಸು. ಒಬ್ಬರನ್ನ ಬೇಗ ಕನ್ವರ್ಟ್ ಮಾಡಿ ಚರ್ಚಿಗೆ ಕರ್ಕೊಂಡ್ಬಿಡ್ತಾರೆ, ಅದು ಅವ್ರಿಗೊಂದು ಗ್ರೇಸು. ಕೆಲವ್ರು ಯಾರ ಹತ್ರ ಮಾತಾಡಲ್ಲ, ಆದರೆ ಪಾಕೆಟಿಂದ ಕಾಸು ಎತ್ತಿ ಕೊಡ್ತಾರೆ, ಅದು ಅವ್ರಿಗೆ ಗ್ರೇಸು. ಕೆಲವ್ರು ಏನೂ ಕೊಡಲ್ಲ, ಮಾತಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಏನೋ ಒಂದು ಮಾಡಬೇಕು. ಆಮೇಲೆ ನಮಗೇನು ಗ್ರೇಸ್ ಕೊಟ್ಟಿದ್ದಾರೋ ಅದನ್ನು ನಾವು ನೋಡಬೇಕು. ನಾವು ಯಾವಾಗಲೂ ನೋಡಿ ಏನು ಮಾಡ್ತೀವಿ ಗೊತ್ತಾ? ನಾನು ಆ ಪ್ರೀಚರ್ ಥರ ಆಗಬೇಕು, ನಾನು ಈ ಪ್ರೀಚರ್ ಥರ ಆಗಬೇಕು, ನಾನು ಪ್ರಾಫಿಟ್ ಆಗಬೇಕು, ನಾನು ಹೀಲಿಂಗ್ ಮಾಡಬೇಕು. ನೋಡಿ, ನನಗೇನು ದೇವ್ರು ಕೃಪೆ ಕೊಟ್ಟಿದ್ದಾರೋ ಆ ಕೃಪೆನ ನಾವು ಒಬ್ಬೊಬ್ಬರಿಗೆ ಹಾಡೋ ಕೃಪೆ. ನೋಡಿ, ಕೆಲವರಿಗೆ ಅಡುಗೆ ಮಾಡೋ ಕೃಪೆ ಇರ್ತದೆ. ನೀವು ಅವ್ರ ಹತ್ರ ಏನಾದರೂ ಕೊಡಿ, ಅವ್ರ ಕೈ ಇಟ್ಟರೆ ಒಂದು ಟೇಸ್ಟು. ಕೆಲವ್ರು ಕೈ ಇಡ್ತಾರೆ ನೋಡಿ, ಏನೇ ಮಸಾಲ ಹಾಕಿದ್ರು ವೇಸ್ಟು. ಅವ್ರು ಯೂಟ್ಯೂಬ್ರೆಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಬರ್ಕೊಳ್ತಾರೆ. ಇದಕ್ಕೆ ಸಾಂಬಾರು ಇಷ್ಟು, ಇಷ್ಟಕ್ಕೆ ಮೆಣಸಿನ ಪುಡಿ ಇಷ್ಟು, 5 ಟೇಬಲ್ ಸ್ಪೂನು, ಆಮೇಲೆ 1 ಸ್ಪೂನ್, ಇದು ಎಲ್ಲ ಚೆಕ್ ಮಾಡಿ ಹಾಕ್ತಾರೆ. ಲಾಸ್ಟಿಗೆ ಚಿತ್ರಾನ್ನ ಥರ ಇರ್ತದೆ ಬಿರಿಯಾನಿ. ಕೆಲವ್ರು ಏನೂ ಇಲ್ಲ, ಸುಮ್ಮನೆ ಹಾಕಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಪಟ ಮಾಡ್ತಾರೆ. ಒಂದು ಅರ್ಧ ಅವರ್, 1 ಗಂಟೆಯಲ್ಲಿ ಬಿರಿಯಾನಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾಕೆ ಗೊತ್ತಾ? ಅವ್ರ ಕೈ ರುಚಿ ಹಂಗೆ. ಎಲ್ಲರೂ ಹೇಳಿ, ಏನದು? ಕೈ ರುಚಿ. ಅದೇ ರೀತಿಯೇ ಕೆಲವ್ರು ಆಡ್ತಾರೆ, ಚೆನ್ನಾಗಿರಲ್ಲ. ಅದೇ ಹಾಡನ್ನ ಇನ್ನೊಬ್ಬ ಆಡ್ತಾರೆ, ಅವರು ಆಡಿದಾಗ ಬೇರೆ ಅನಾಯಿಂಟಿಂಗ್. ಇವಾಗ ಫಾದರ್ ಬೆರ್ಕ್ಮೆನ್ಸೇ ಆಡಿರ್ಬೋದು. ಫಾದರ್ ಬೆರ್ಕ್ಮೆನ್ಸ್ ಆಡಿರೋ ಹಾಡೇ ಈ ಚೆನ್ನಾಗಿ ಅನಾಯಿಂಟಿಂಗಲ್ಲಿ ಇರೋನ ಕೈಲಿ ಕೊಡಿ, ಆ ಹಾಡನ್ನು 1 ಅವರ್ ಆಡಿ ಅನಾಯಿಂಟಿಂಗ್ ಬರ್ಸ್ತಾರೆ. ಇವಾಗ ನನ್ನ ಪ್ರೀಚಿಂಗೇ ಇನ್ನೊಬ್ಬರು ಮಾಡಿರ್ಬೋದು, ಇಲ್ಲ ಅವ್ರ ಪ್ರೀಚಿಂಗೇ ನಾನು ಮಾಡ್ತಾ ಇರ್ಬೋದು. ಆದರೆ ನಾನು ಕೊಡೋ ವಿಧ ಬೇರೆ, ನನ್ನ ಟೇಸ್ಟೇ ಬೇರೆ. ದೊಡ್ಡ ಕ್ರೂಸೈಡ್ಸ್ ಮಾಡಬೇಕು, 15,000 ಜನ 20,000 ಜನ ಒಂದು ಮೀಟಿಂಗಲ್ಲಿ ಬರಬೇಕು, ಅದು ಅವ್ರಿಗಿರೋ ಗ್ರೇಸು. ನನಗೆ 15 ಜನ ಇಟ್ಕೊಂಡ್ರು ಆ 15ನ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡೋ ಥರ ಮಾಡೋದಕ್ಕೆ ನನ್ನ ಕೈಲಿ ಕೆಪಾಸಿಟಿ ಇದೆ. ಆಮೇಲೆ ಸೊ ಕೆಲವರಿಗೆ ಕೃಪೆ ಏನು ಗೊತ್ತಾ? ನೋಡಿ, ಪೌಲನ ಮೇಲೆ ಇದ್ದಂಥ ಕೃಪೆ ಏನು ಗೊತ್ತಾ? ಅನೇಕರನ್ನು ಐಶ್ವರ್ಯವಂತನಾಗಿ ಮಾಡೋ ಕೃಪೆ ಇತ್ತು. ಸೊ ನನಗೆ ಗ್ರೇಸ್ ಮಾತಾಡೋ ಕೃಪೆ ಇದೆ, ಗಾಡ್ ಈಸ್ ಗುಡ್ ಅಂತ ಮಾತಾಡೋ ಕೃಪೆ ಇದೆ, ಪ್ರಾಸ್ಪರಿಟಿ ಮಾತಾಡಬೇಕು ಅನ್ನೋ ಕೃಪೆ ಇದೆ. ಸೊ ನನಗೆ ಯಾಕೆ ಹೀಲಿಂಗ್ ಆಗ್ತಾಯಿಲ್ಲ, ನನಗೆ ಯಾಕೆ ಮಿರಾಕಲ್ ನಡೀತಾ ಇಲ್ಲ, ನನಗೆ ಯಾಕೆ ಅವ್ರ ಥರ ಪ್ರಾಪಸಿ ಬರ್ತಾಯಿಲ್ಲ, ನಾನು ಯಾಕೆ ಇದನ್ನು ಮಾಡ್ತಾಯಿಲ್ಲ ಅಂತ ನಾನು ಟೆನ್ಷನ್ ಮಾಡ್ಕೊಬಾರ್ದು. ನನಗೇನು ಗ್ರೇಸ್ ಇದೆಯೋ ಅದನ್ನು ನಾನು ಮಾಡ್ತಾ ಇರಬೇಕು. ಸೊ ನನ್ನೊಳಗಡೆ ಇರೋವಂಥ ವರಗಳನ್ನು ನಾನು ಇನ್ನೂ ಸ್ವಲ್ಪ ಫೈರ್ ಮಾಡ್ಕೊಬೇಕಷ್ಟೇ. ನಿನಗೊಂದು ವರ ಇರುತ್ತೆ. ಎವ್ರಿ ಒನ್ ಆ್ಯಸ್ ಎ ಗಿಫ್ಟ್, ಎವ್ರಿ ಒನ್ ಆ್ಯಸ್ ಎ ಸ್ಪೆಷಲ್ ಗ್ರೇಸ್. ನಿನ್ನೊಳಗಡೆ ಏನು ಗ್ರೇಸ್ ಇದೆ? ಪ್ರಾರ್ಥನೆ ಮಾಡೋದಾ?
ಮಾಡು. ಕೊಡಬೇಕಾ ಕೊಡು. ಆಡಬೇಕಾ ಹಾಡು. ವರ್ಷಿಪ್ ಮಾಡಬೇಕಾ ಮಾಡು. ಹಾಡು ಬರೆಯೋದಾ ಮಾಡು. ಪ್ರೀಚಿಂಗ್ ಮಾಡಬೇಕಾ ಮಾಡು. ಇನ್ನೊಬ್ಬರನ್ನ ಕನ್ವರ್ಟ್ ಮಾಡಿ ಚರ್ಚಿಗೆ ಕರ್ಕೊಂಬರೋ ಕೃಪೆ ಇದೆಯಾ ಅವ್ರ ಹತ್ರ ಹೋಗಿ ಮಾತಾಡಿ. ಏನಾದರೂ ಒಂದು ಮಾತಾಡಿ. ದೇವ್ರು ನಿನ್ನ ಒಳಗಡೆ ಇಟ್ಟಿರುವಂಥ ಕೃಪೆಯನ್ನು ವೇಸ್ಟ್ ಮಾಡಬಾರ್ದು. ಕೆಲವ್ರಿಗೆ ಈ ಗ್ರೇಸ್ ಇದೆ ನೋಡಿ, 2 Corinthians 9:13-14. ಈ ಸಹಾಯದಿಂದ ತೋರಿ ಬಂದ ನಿಮ್ಮ ಯೋಗ್ಯ ಭಾವವನ್ನು ಅವರು ನೋಡುವಾಗ ನೀವು ಮಾಡಿದ್ದ ಪ್ರತಿಜ್ಞೆಗೆ ಸರಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಅನುಸರಿಸುವುದರಿಂದಲೂ ತಮಗೂ ಎಲ್ಲರಿಗೂ ನೀವು ಉದಾರವಾಗಿ ಸಹಾಯ ಮಾಡಿದ್ದರಿಂದಲೂ ದೇವರನ್ನು ಕೊಂಡಾಡುವರು. ಉದಾರವಾಗಿ, ಎಲ್ಲರೂ ಹೇಳಿ. ಕೆಲವರಿಗೆ ಉದಾರವಾಗಿ ಕೊಡೋ ಗ್ರೇಸ್. ಕೆಲವ್ರ ಹತ್ರ ನೀವು 10 ಪ್ರಸಂಗ ಮಾಡಿ 10 ರೂಪಾಯಿ ಬಿಚ್ಚಲ್ಲ. ಕೆಲವ್ರ ಹತ್ರ ಸುಮ್ಮನೆ ಒಂದು ಪ್ರಸಂಗ ಮಾಡಿ ಸಡನ್ಗೆ 10,000 ಎತ್ಕೊಂಬಂದು ಕೊಡ್ತಾರೆ. ಕೆಲವ್ರು 25,000 ಎತ್ಕೊಂಡ್ಬರ್ತಾರೆ. ಕೆಲವ್ರು ಪ್ರಸಂಗ ಕೇಳ್ತಾ ಇದ್ದಂಗ್ಲೇ ಗೂಗಲ್ ಪೇ ಕಳಿಸ್ಬಿಡ್ತಾರೆ. ನೋಡಿ, ಇದು ಕೊಡೋ ಗ್ರೇಸ್. ಎಲ್ಲರಿಗೂ ಬರಲ್ಲ. ಜನರಾಸಿಟಿ ನೋಡಿ. ಇವರೆಲ್ಲ ಯಾರು ಗೊತ್ತಾ? ಇವ್ರು ಯಾರು ಗೊತ್ತಾ? ನೋಡಿ, 8ನೇ ಅಧ್ಯಾಯ 1-2 ಓದಿ. ಸಹೋದರರೇ, ಮೆಕೊದೋನ್ಯದ ಸಭೆಯಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರೂ ಮತ್ತು ವಿಪರೀತವಾದ ಬಡತನದಲ್ಲಿದ್ದರು. ವಿಪರೀತ ಹೆಂಗೆ? ಸುಮ್ಮನೆ ಬಡತನ ಇಲ್ವಂತೆ, ಇವ್ರು ವಿಪರೀತ ಬಡತನದಲ್ಲಿ ಕೊಡೋರಾಗಿದ್ದರಂತೆ. ಆ ಗ್ರೇಸ್ ಅವ್ರ ಮೇಲೆ ಇತ್ತಂತೆ. ಎಲ್ಲ ಬಂದ ಮೇಲೆ ಕೊಡೋದು ಬೇರೆ, ಏನು ಇಲ್ಲದೆ ಇದ್ಮೇಲೂ ಕೊಡಬೇಕು ಅಂತಾರಲ್ಲ, ದಟ್ ಈಸ್ ಒನ್ ಗ್ರೇಸ್. ಮಾತಾಡ್ತಾ ಇದ್ರಂಗೆ ಕೆಲವ್ರು ನೋಡಿ, ದೇವ್ರ ವಾಕ್ಯ ಕೇಳಿದ ತಕ್ಷಣ ಫಸ್ಟ್ ಕೊಡೋದ್ರಲ್ಲಿ ಫಸ್ಟ್ ಅವ್ರ ಮೇಲೆ ಆ ಗ್ರೇಸ್ ಇದೆ. ಐ ಮೀನ್, ಸೊ 8ನೇ ಅಧ್ಯಾಯ 9ನೇ ಅಧ್ಯಾಯ 2 Corinthians, ಇದು ಯಾರಿಗೆ ಅಂದರೆ ರಿಚ್ನೆಸ್, ಐಶ್ವರ್ಯವಂತರಾಗುವಂಥ ಕೃಪೆ. ಯಾರು ಐಶ್ವರ್ಯವಂತರಾಗ್ತಾರೆ? ಉದಾರವಾಗಿ ಕೊಡೋರು ಐಶ್ವರ್ಯವಂತರಾಗ್ತಾರೆ. ಸೊ ಕೊಡೋದಕ್ಕೂ ಒಂದು ಗ್ರೇಸ್ ಬೇಕು. ಐಶ್ವರ್ಯವಂತರಾಗೋದು ಎಲ್ಲರಿಗೂ ಇಲ್ಲ. ಎಫೆಸದವ್ರು ಬರೆದ ಪುಸ್ತಕ 4:7 ಈ ರೀತಿ ಹೇಳಿತ್ತು ನೋಡಿ. ಕೃಪೆ ಎಲ್ಲರ ಮೇಲೆ ಇರಲಿ, ಅದು ಬೇರೆ. ದಟ್ ಈಸ್ ಕಾಮನ್ ಗ್ರೇಸ್. ದಿಸ್ ಈಸ್ ಸ್ಪೆಷಲ್ ಗ್ರೇಸ್. ಟು ಈಚ್ ಒನ್ ಆಫ್ ಅಸ್ ಗ್ರೇಸ್ ವಾಸ್ ಗಿವನ್ ಅಕಾರ್ಡಿಂಗ್ ಟು ದ ಮೆಷರ್ ಆಫ್ ಕ್ರೈಸ್ಟ್ ಗೇವ್. ದಿಸ್ ಈಸ್ ಸ್ಪೆಷಲ್ ಗ್ರೇಸ್ ಟು ಸಿಂಗ್, ಸ್ಪೆಷಲ್ ಗ್ರೇಸ್ ಟು ಪ್ರೀಚ್, ಸ್ಪೆಷಲ್ ಗ್ರೇಸ್ ಟು ಮಿನಿಸ್ಟರ್, ಸ್ಪೆಷಲ್ ಗ್ರೇಸ್ ಟು ವರ್ಷಿಪ್. ಇದೆಲ್ಲ ಒಂದು ಸಪ್ರೇಟ್ ಗ್ರೇಸ್. ಅವ್ರು ಬಂದು ಬಾರಿಸಿದ್ರೇ ಅದು ಅನಾಯಿಂಟಿಂಗ್, ಅವ್ರು ಕೊಟ್ರೇ ಬೇರೆ, ಅವ್ರು ಪ್ರೇಯರ್ ಮಾಡಿದ್ರೇ ಬೇರೆ. ಕೆಲವ್ರ ಮೇಲೆ ಒಂದು ಗ್ರೇಸ್ ಇರುತ್ತೆ. ಆ ಗ್ರೇಸ್ ಇವತ್ತು ಕೊಡೋ ಥರ ಮಾಡಲಿ, ಹಾಡೋ ಥರ ಮಾಡಲಿ, ಪ್ರಾರ್ಥನೆ ಮಾಡೋ ಥರ ಮಾಡಲಿ, ಇನ್ನೂ ಆ ಕೃಪೆ ನಿನ್ನೊಳಗಡೆ ಇದ್ದು ಇನ್ನೂ ಹೆಚ್ಚಾಗಿ ದೇವ್ರಿಗಾಗಿ ಮಾಡೋ ಥರ ಈ ಗ್ರೇಸ್ ನಿನ್ನನ್ನು ಬಲಪಡಿಸುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಸೊ ಪೌಲನ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾನೆ ನೋಡಿ. ಕೊಡೋದು, ಬಿತ್ತೋದು, ಐಶ್ವರ್ಯವಂತರಾಗೋದು. ಏನು ಗೊತ್ತಾ? ಈಸ್ ಎ ಪ್ರಾಸ್ಪರಿಟಿ ಪ್ರೀಚರ್. ಅಪೋಸ್ಟಲ್ಸ್ ವೇರ್ ಪ್ರಾಸ್ಪರಿಟಿ ಪ್ರೀಚರ್ಸ್. ಅಪೋಸ್ತಲರು ಸಹ ದರಿದ್ರನ್ನು ಮಾತಾಡಿಲ್ಲ, ಪ್ರಾಸ್ಪರಿಟಿನೇ ಮಾತಾಡಿದ್ರು. ಸತ್ಯವೇದ ಹೇಳುತ್ತೆ, ಆಸ್ತಿಗಳನ್ನು ಮಾರಿ ತಗೊಬಂದು ಎಲ್ಲಿಟ್ರಂತೆ? ಪಾದಗಳ ಕೆಳಗಡೆ ಇಟ್ರಂತೆ. ಎಲ್ಲರೂ ಆಸ್ತಿಗಳನ್ನು ಮಾರಿ ಹಣನ ತಗೊಂಬಂದು ಎಲ್ಲಿಟ್ರಂತೆ? ಪಾದಗಳಿಟ್ರು. ಅಪೋಸ್ತಲರು ಏನು ಹೇಳಿದರು? ಬೇಡ ಬೇಡ, ತೊಗೊಂಡೋಗಿ, ದೇವ್ರ ರಾಜ್ಯಕ್ಕೆ ಇದೆಲ್ಲ ಮುಖ್ಯ ಅಲ್ಲ ಅಂದ್ರ ಆಮೇನ್ ಹೇಳಿದ್ರು. ಒಂದು ವೇಳೆ ಅಪೋಸ್ತಲರ ಪಾದಗಳ ಕೆಳಗಡೆ ಹಾವು ಇಟ್ಟಿದ್ರೆ, ಎತ್ಕೊಂಡು ಹೋಗಿ ಅಂದಿರೋರು. ಹಣ ಇಟ್ಟರೆ ಯಾಕೆ ಬೇಡ ಅಂದರು? ಎತ್ಕೊಂಡು ಬಂದ್ರ ಅದು ಒಳ್ಳೆಯದು. ಎಲ್ಲರೂ ಹೇಳಿ ಮೇನ್ ಪ್ರಾಸ್ಪರಿಟಿ ಒಳ್ಳೆಯದು. ಸೊ ಅಪೋಸ್ತಲರು ಅದನ್ನು ಬೇಡ ಅಂತ ಹೇಳಿಲ್ಲ. ನೀನು ಆಶೀರ್ವಾದ ಬೇಡ ಅಂತ ಹೇಳಬೇಡ. ಆಶೀರ್ವಾದ ಬರಬೇಕು, ನೀವು ಚೆನ್ನಾಗಿರಬೇಕು, ಅನೇಕರಿಗೆ ಕೊಡಬೇಕು. ಈ ರೀತಿ ದೇವ್ರು ನಿನ್ನನ್ನು ಹೆಚ್ಚಾಗಿ ಆಶೀರ್ವದಿಸಬೇಕು. ನಿನ್ನ ಕೈಯಿನ ಪ್ರಯಾಸದಲ್ಲಿ ಒಂದು ವ್ಯತ್ಯಾಸ ಬರಲಿ, ಒಂದು ಡಿವೈನ್ ಕನೆಕ್ಷನ್ ನಿನಗೆ ಬರಲಿ, ಅನೇಕರು ನಿನಗೆ ಸಹಾಯ ಮಾಡೋ ಥರ ಜನರನ್ನ ದೇವ್ರು ಇಡ್ಲಿ ಅಂತ ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇಲೆ ಅಪೊಸ್ತಲರು ಬೇಡ ಅಂತ ಹೇಳಿಲ್ಲ ನೋಡಿ. 2 Corinthians 6:10 ಪೌಲನ ಸೇವೆ ಏನು ನೋಡಿ. ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು. ಏನು ಕೆಲಸ ಅಂತೆ ಪೌಲನ್ಗೆ? ಅನೇಕರಿಗೆ ಐಶ್ವರ್ಯವಂತನಾಗಿ ಮಾಡೋರು. ಸೊ ಪೌಲನ್ ಡ್ಯೂಟಿ ಏನು? ಟು ಮೇಕಿಂಗ್ ಪೀಪಲ್ ರಿಚ್. ಇವತ್ತು ನನ್ನ ಡ್ಯೂಟಿ ಏನು ಗೊತ್ತಾ? ಜನರನ್ನ ಐಶ್ವರ್ಯವಂತನಾಗಿ ಮಾಡಬೇಕು. ಅದಕ್ಕೇ ಕೊಡಿ ಅಂತ ಕಲಿಸ್ಕೊಡೋದು, ಅದಕ್ಕೇ ಬಿತ್ರಿ ಅಂತ ಹೇಳೋದು, ಅದಕ್ಕೆ ಫಸ್ಟ್ ದೇವ್ರಿಗೆ ಎತ್ತಿಡಿ ಅಂತ ಹೇಳೋದು, ಅದಕ್ಕೆ ಡಿಸಿಪ್ಲಿನ್ ಬರಲಿ ಅಂತ ಹೇಳೋದು, ಅದಕ್ಕೆ ಪ್ರಾರ್ಥನೆ ಇರಲಿ ಅಂತ ಹೇಳೋದು, ಅದಕ್ಕೆ ಆರಾಧನೆ ಮಾಡಿ ಅಂತ ಹೇಳೋದು. ವೈ ಐ ಆಮ್ ಟೀಚಿಂಗ್ ಆಲ್ ದಿಸ್? ಟು ಮೇಕ್ ಯು ರಿಚ್.
ಸೊ ದೇವ್ರು ಕೇಳ್ತಾರೆ, ಅಪ್ಪ ನಾನು ನಿನ್ನ ಚರ್ಚಿಗೆ ಇಷ್ಟು ಜನನ ಕಳಿಸಿ, ಎಷ್ಟು ಜನ ನೀನು ಐಶ್ವರ್ಯವಂತನಾಗಿ ಮಾಡಿದ್ಯಾ ಅಂತ ದೇವ್ರು ಒಂದು ದಿವಸ ಲೆಕ್ಕ ಕೇಳ್ತಾರೆ. Yet making many rich. Paul's ministry was making people rich. Paul's ministry was making people rich. So even my ministry is making Elroy rich. Making Elroy rich. Praise the Lord. Amen. ನೋಡಿ, ಸಾಲಮೋನನ ದೇವ್ರು ಏನು ಹೇಳಿದ್ರು? ನೀನು ಕೇಳದೇ ಇರುವಂಥ ಐಶ್ವರ್ಯನ ನಾನು ನಿನಗೆ ಕೊಡ್ತೀನಿ. ಯಾಕೆ ಕೊಡಬೇಕು? ಕೆಟ್ಟದಾಗಿದ್ರೆ ಯಾಕೆ ಕೊಡಬೇಕು? ಯಾಕೆ ಹೇಳಿದ್ರು ದೇವರು ಕೊಡ್ತೀನಿ ಅಂತ? Because God knows He will build the kingdom. He will build the temple. ದೇವ್ರಿಗೆ ಗೊತ್ತು, ಸಾಲಮೋನನ್ನು ಆಶೀರ್ವದಿಸಿದ್ರೆ ಸಾಲಮೋನನ ದೇವ್ರಿಗಾಗಿ ದೇವಸ್ಥಾನ ಕಟ್ತಾನೆ ಅಂತ ಗೊತ್ತಿತ್ತು. ಅದಕ್ಕೆ ದೇವರು ಆಶೀರ್ವದಿಸಿದ್ರು. ಇವತ್ತು ನನ್ನನ್ನು ನಿಮ್ಮನ್ನು ಆಶೀರ್ವದಿಸ್ಬೇಕು ಅಂದರೆ ಒಂದು ಉದ್ದೇಶ ಇರಬೇಕು ದೇವರಿಗೆ. ದೇವರೇ ನನ್ನನ್ನು ಆಶೀರ್ವದಿಸು. ಏನಕ್ಕೆ? ನೀನು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು, ಅನೇಕರಿಗೆ ನೀನು ಐಶ್ವರ್ಯವಂತ, ಅನೇಕರಿಗೆ ನೀನು ಆಶೀರ್ವಾದವಾಗಿ ಇರಬೇಕು ಅನ್ನೋದು. ಸೊ ಸತ್ಯವೇದ ಹೇಳುತ್ತೆ, ಎಟ್ ಮೇಕಿಂಗ್ ಮೆನಿ ರಿಚ್. ಸೊ ಪೌಲನ ಮಿನಿಸ್ಟ್ರಿ ಏನು ಗೊತ್ತಾ? ಅನೇಕರನ್ನ ಐಶ್ವರ್ಯವಂತನಾಗಿ ಮಾಡೋದು. ಸೊ ಇವತ್ತು ಪ್ರಸಂಗ ಏನು ಗೊತ್ತಾ? ಗ್ರೇಸ್ ಅನ್ನೋದು ನೀನು ಹೆಂಗೆ ಬೇಕಾದ್ರೂ ಇರ್ಬೋದು, ಅನ್ಡಿಸಿಪ್ಲಿನ್ಡ್ ಆಗಿರ್ಬೋದು, ಏನು ಬೇಕಾದ್ರೂ ಮಾಡುವಂತಲ್ಲ. ಗ್ರೇಸ್ ಅನ್ನೋದು, ಗ್ರೇಸ್ ವಿಲ್ ಸ್ಟ್ರೆಂಥನ್ ಯು, ಗ್ರೇಸ್ ವಿಲ್ ಮೇಕ್ ಯು ಟು ಪ್ರೇ, ಗ್ರೇಸ್ ವಿಲ್ ಮೇಕ್ ಯು ಟು ಗಿವ್. ಪ್ರಾರ್ಥನೆ ಮಾಡೋ ಥರ ಮಾಡುತ್ತೆ, ನಿನಗೆ ಕೊಡೋ ಥರ ಮಾಡುತ್ತೆ, ದೇವರೊಳಗಡೆ ನಿನಗೆ ಇನ್ನೂ ಪ್ರೀತಿ ಹೆಚ್ಚಿಸುತ್ತೆ, ದೇವ್ರ ಮೇಲೆ ಇರುವಂಥ ಘನತೆ ಇನ್ನೂ ಹೆಚ್ಚಾಗುತ್ತೆ. ವಾಕ್ಯ ಕೇಳ್ತಾ 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 ಯು ವಿಲ್ ನೆವರ್ ಬಿ ದ ಸೇಮ್ ಅಗೇನ್. ಸೊ ಇವತ್ತಿಂದ ನಿನ್ನ ಕೈಯಿನ ಪ್ರಯಾಸದಲ್ಲಿ ಒಂದು ವ್ಯತ್ಯಾಸ ಬರಲಿ, ಬಿಸ್ನೆಸ್ಸಲ್ಲಿ ಒಂದು ವ್ಯತ್ಯಾಸ ಬರಲಿ, ನೀನು ಕೈ ಇಟ್ಟು ಮಾಡುವಂಥ ಎಲ್ಲ ಕೆಲಸದಲ್ಲೂ ಒಂದು ಆಶೀರ್ವಾದ ಬರಲಿ, ಒಂದು ಡಿವೈನ್ ಕನೆಕ್ಷನ್ ಬರಲಿ. ಸೊ ಒಂದು ಗ್ರೇಸ್ ಇದೆಯಲ್ವಾ, ಹಾಡೋ ಗ್ರೇಸು, ಕೊಡೋ ಗ್ರೇಸು. ಇವತ್ತು ಯೇಸುವಿನ ನಾಮದಲ್ಲಿ ಆ ಗಿವಿಂಗ್ ಗ್ರೇಸ್ ನಿಮಗೆ ಬರಲಿ ಅಂತ ನಾನು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಗಾಡ್ ಬ್ಲೆಸ್ ಯು. ಸೊ ಆನ್ಲೈನಲ್ಲಿ ನೋಡ್ತಾ ಇರೋರು, ದೇವರಿಗಾಗಿ ಕೊಡಬೇಕು ಅನ್ನೋರು, ದೇವರ ರಾಜ್ಯಕ್ಕಾಗಿ ಬಿತ್ತೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ವಸಿಸಲಿ. ಕೊಡುವಂಥ ಗ್ರೇಸ್ ನಿಮ್ಮ ಮೇಲಿರಲಿ ಯೇಸುವಿನ ನಾಮದಲ್ಲಿ. ಆನ್ಲೈನಲ್ಲಿ ನೋಡ್ತಾ ಇರೋರು, ಕಮ್ಯುನಿಯನ್ ಟೈಮ್ಗೆ ನೀವು ಇರೋದನ್ನು ನೀವು ತೊಗೊಬೋದು. ಒಂದು ಜ್ಯೂಸು ಅಥವಾ ಬನ್ನು, ಬ್ರೆಡ್ಡು, ಬಿಸ್ಕೆಟ್ ಇದ್ರೂ ಪರವಾಗಿಲ್ಲ. ಆಮೇಲೆ ನಂಬಿಕೆನೇ ಇಂಪಾರ್ಟೆಂಟ್. ಓಕೆ, ನಂಬಿಕೆಯ ಬೇಸ್ ಮೇಲೆ ನಾವೆಲ್ಲಿದ್ರೂ, ಒಂದು ವೇಳೆ ನಾವು ಶಾರೀರಿಕವಾಗಿ ದೂರದಲ್ಲಿರ್ಬೋದು, ಆದರೆ ಬೈ ಸ್ಪಿರಿಟ್, ಆತ್ಮದಲ್ಲಿ ನಾವೆಲ್ಲ ಒಟ್ಟಾಗಿದ್ದೀವಿ. ಸೊ ನೀವು ನಂಬಿಕೆಯಲ್ಲಿ ಇರೋದನ್ನು ನೀವು ತಗೊಳ್ಳಿ. ದೇವರು ನಿಮ್ಮನ್ನು ಆಶ್ವಸಿಸಲಿ. ಆಮೇಲೆ ಅಂದು ರಾತ್ರಿಯಲ್ಲಿ ದೇವರು ರೊಟ್ಟಿಯನ್ನು ತೆಗೆದು, ಇದು ನಿಮಗಾಗಿ ಮುರಿಯಲ್ಪಟ್ಟಂಥ ನನ್ನ ಶರೀರವು ನಾನು ಬರೋವರೆಗೂ ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ತಿನ್ನಿರಿ ಎಂದು ಹೇಳಿದ ಹಾಗೆ ನಾವೆಲ್ಲರೂ ತಿನ್ನೋಣ. ಅದೇ ರಾತ್ರಿಯಲ್ಲಿ ದೇವರು ಪಾತ್ರೆಯನ್ನು ತೆಗೆದು, ಇದು ನಿಮಗಾಗಿ ಸುರಿಸಲ್ಪಟ್ಟಂಥ ಹೊಸ ಒಡಂಬಡಿಕೆಯ ರಕ್ತ, ನಾನು ಬರೋವರೆಗೂ ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಕುಡಿಯಿರಿ ಎಂದು ಹೇಳಿದ ಹಾಗೆ ನಾವೆಲ್ಲರೂ ಕುಡಿಯೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವ್ರು ಕೇಳ್ಬೋದು, ಪಾಸ್ಟರ್ ಕಮ್ಯುನಿಯನ್ ಅಷ್ಟು ಇಂಪಾರ್ಟೆಂಟಾ? ಇಷ್ಟು ಬನ್ನೋ ಬ್ರೆಡ್ಡು ಒಂದು ಜ್ಯೂಸ್ ಕುಡಿಯೋದ್ರಲ್ಲಿ ಏನಾಗುತ್ತೆ? ನೋಡಿ, ಎಲ್ಲ ಪ್ರಾಬ್ಲಮ್ಮು ಬಂದದೇ ತಿನ್ನೋದ್ರಿಂದನೇ. ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಎಲ್ಲಿಂದ? ತೋಟದಲ್ಲಿ. ತಿನ್ನಬೇಡ ಅಂತ ಹೇಳಿದ್ರು, ತಿಂದರು. ತಿಂದು ಬಂದ ಪ್ರಾಬ್ಲಮ್ನ ತಿಂದೇ ಸರಿಪಡಿಸ್ಕೊಬೇಕು. ಆಮೇಲೆ ದೇವ್ರು ತಿನ್ನಬೇಡ ಅಂದರು, ಅವ್ರು ತಿಂದರು. ಇದನ್ನು ತಿನ್ನಿರಿ ಅಂದರು, ನಾವು ತಿನ್ನೋಣ. ಸೊ ತಿಂದು ಬಂದಂಥ ಯಾವುದೇ ವಿಧವಾದ ದರಿದ್ರವಾಗಲಿ, ಕಷ್ಟವಾಗಲಿ, ನಷ್ಟವಾಗಲಿ, ಕಾಯಿಲೆ ಆಗಲಿ, ತಿನ್ನೋದರ ಮುಖಾಂತರ, ಈ ಕಮ್ಯುನಿಯನ್ ಮುಖಾಂತರ ಆಶೀರ್ವಾದ, ಸಮಾಧಾನ, ಆರೋಗ್ಯ ಯೇಸುವಿನ ನಾಮದಲ್ಲಿ ಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹವೂ ಇಲ್ಲ. ಆಮೆನ್. ಪ್ರೀತಿ ಸ್ವರೂಪಿಯೇ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ದೇವರೇ, ಈ ವಾಕ್ಯ ಕೇಳಿದಂಥ ಎಲ್ಲರ ಮೇಲೆ ದೇವ್ರ ಕೃಪೆ ಇರಲಿಪ್ಪ. ಈ ಕೃಪೆಗಾಗಿ ಸ್ತೋತ್ರ. ದೇವರೇ, ಹೆಚ್ಚಾದ ಆಶೀರ್ವಾದಗಳೊಂದಿಗೆ ನಿನ್ನ ಮಕ್ಕಳು ಬರುವಂಥ ದಿನಗಳಲ್ಲಿ ನಿನ್ನನ್ನು ಕೊಂಡಾಡಿ ಸಾಕ್ಷಿ ಹೇಳುವಂತೆ ಅದ್ಭುತಗಳು ನಡೆಯುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹವೂ ಇಲ್ಲ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ.
ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್. ಆಮೇನ್. ಪ್ರೈಸ್ ದಿ ಲಾರ್ಡ್.